ಹಾಯ್ ಎವ್ರಿವನ್. ನಾಯಿ ಕಚ್ಚಿದ್ರೆ ಸಾವೇ ಖಚಿತ. ಬಚಾವಾಗೋದು ಹೇಗೆ? ನಿಮ್ಮನ್ನು ಒಂದು ನಾಯಿ ಕಚ್ಚಿತು. ಯಾಕೋ ಅದು ಸಾಮಾನ್ಯವಾಗಿ ಕಚ್ಚುವ ನಾಯಿ ಅಲ್ಲ. 2-3 ದಿನಗಳಿಂದ ಕಣ್ಮುಚ್ಚಿದ ಹಾಗೆ ಓಡಾಡ್ತಾ ಇತ್ತು. ಕೆಮ್ಮು, ನೀರಿಗೆ ತಿರಸ್ಕಾರ, ಇದೊಂದು ಎಚ್ಚರಿಕೆ ಗಂಟೆ ಅಂತ ನಿಮಗೆ ಗೊತ್ತಾ? ಇದು ಶರೀರಕ್ಕೆ ಹತ್ತಿದ ಮೇಲೇನೆ ಆಗುತ್ತೆ ಎಂಬುದನ್ನು ಯಾರೂ ಎಕ್ಸ್ಪ್ಲೇನ್ ಮಾಡೋದೇ ಇಲ್ಲ. ನಾವು ಈ ವಿಡಿಯೋದಲ್ಲಿ ನೋಡೋಣ. ರೇಬಿಸ್ ಅಂದರೆ ಏನು, ಹೇಗೆ ಬಚಾವಾಗಬೇಕು ಮತ್ತು ಬೇರೆಯವರು ಈ ವೈರಸ್ನಿಂದ ಹೇಗೆ ಸಾವನ್ನಪ್ಪಿದ್ದಾರೆ ಎಂಬುದನ್ನು ತಿಳಿಯೋಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾಲೆಜ್ ಫ್ಯಾಕ್ಟೋಪೀಡಿಯಾ. ರೇಬಿಸ್ ಅಂದರೆ ಏನು? ಇದು ಎಲ್ಲಿ ಹುಟ್ಟುತ್ತದೆ? ರೇಬಿಸ್ ಅನ್ನೋದು ಒಂದು ಮಾರಣಾಂತಿಕ ವೈರಸ್. ಇದು ಲೈಸಾ ವೈರಸ್ ಎಂಬ ಶಕ್ತಿಶಾಲಿ ವೈರಸ್ನಿಂದ ಉಂಟಾಗುತ್ತದೆ. ಪ್ರಮುಖವಾಗಿ ನಾಯಿಗಳ ಮೂಲಕ ಇದು ಹರಡುತ್ತದೆ. ಮಂಗ, ಕೋತಿ, ಕತ್ತೆ ಮತ್ತು ಬೆಕ್ಕುಗಳು ಕೂಡ ಈ ವೈರಸ್ನಿಂದ ಗಾಯಗೊಂಡಿರುತ್ತವೆ. ಕೆಲವೊಮ್ಮೆ ರೇರ್ ಕೇಸ್ನಲ್ಲಿ ಹಾವು ಅಥವಾ ಕಾಡು ಪ್ರಾಣಿಗಳಿಂದಲೂ ಹರಡಬಹುದು. ವೈರಸ್ ದೇಹಕ್ಕೆ ಹತ್ತಿದ ಮೇಲೆ ಅದು ನೇರವಾಗಿ ನರ್ವ್ ಸಿಸ್ಟಮ್ನ ಮೂಲಕ ಮೆದುಳಿಗೆ ತಲುಪುತ್ತೆ. ಅಲ್ಲಿ ತಕ್ಷಣ ಅದರ ವ್ಯಾಪಕ ಪ್ರಭಾವವನ್ನು ತೋರಿಸಲು ಆರಂಭಿಸುತ್ತದೆ. ರೇಬಿಸ್ ಹೇಗೆ ಶರೀರದಲ್ಲಿ ಕೆಲಸ ಮಾಡುತ್ತೆ ಗೊತ್ತಾ? ನಾಯಿ ಕಚ್ಚಿದಾಗ ವೈರಸ್ಗಳು ರಕ್ತದಲ್ಲದೆ ನರಗಳಲ್ಲಿ ಪ್ರವೇಶಿಸುತ್ತವೆ. ಇವು ನಿಧಾನವಾಗಿ ಸ್ಪೈನಲ್ ಕಾರ್ಡ್ ಬ್ರೈನ್ ಅನ್ನು ಸೇರುತ್ತದೆ. ಅಲ್ಲಿ ಸೋಂಕು ಹರಡಿದ ಮೇಲೆ ನಿಮಗೆ ಯಾವ ಲಕ್ಷಣಗಳು ಕಾಣಿಸುತ್ತವೆ ಗೊತ್ತಾ? ಆರಂಭದಲ್ಲಿ ತಲೆನೋವು, ಜ್ವರ, ಉಸಿರಾಟದಲ್ಲಿ ತೊಂದರೆ, ನಂತರ ಹೆದರಿಕೆ, ನಡುಕ ಮತ್ತು ಹೈಡ್ರೋಫೋಬಿಯಾ ಅಂದರೆ ನೀರಿನ ಭಯ. ಬೆಳಕಿನ ಕಿರಣಗಳು ಅವರ ಮೇಲೆ ಬಿದ್ದರೆ ತಡೆಯಲಾಗದ ನೋವು ಕಾಣಿಸಿಕೊಳ್ಳುತ್ತದೆ. ತೀವ್ರ ಅನಿಯಂತ್ರಿತ ಪ್ರವರ್ತನೆ, ಗರ್ಜನೆ, ಭ್ರಮೆ ಮತ್ತು ಕೊನೆ ಹಂತದಲ್ಲಿ ಕೋಮಾ, ಹೃದಯ ಬಡಿತ ನಿಲ್ಲುವುದು, ಮರಣ. ಈ ಇಡೀ ಪ್ರಕ್ರಿಯೆ 2 ವಾರದಿಂದ 3 ತಿಂಗಳವರೆಗೆ ನಡೆಯಬಹುದು. ಆದರೆ ಒಮ್ಮೆ ಸಿಂಪ್ಟಮ್ ಬಂದಮೇಲೆ ಮೆಡಿಸನ್ ಇಲ್ಲ. ಒಂದು ಚಿಕ್ಕ ಸ್ಟೋರಿನ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಅವಿನಾಶ್ ಎಂಬ 14 ವರ್ಷದ ಹುಡುಗ ನಾಯಿಗೆ ಕಲ್ಲು ಎಸೆದರಿಂದ ನಾಯಿ ಅವನನ್ನು ಕಚ್ಚಿತು. ಅವನಿಗೆ ಪುಟ್ಟ ಗಾಯವಾಯಿತು. ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. 15 ದಿನದ ನಂತರ ಅವನು ಹೊಟ್ಟೆ ನೋವು, ತಲೆನೋವು, ನೀರು ಕುಡಿಯೋಕೆ ಒಪ್ಪಿಕೊಳ್ಳದ ಸ್ಥಿತಿ, ಅಂತಿಮವಾಗಿ ಆಸ್ಪತ್ರೆಯಲ್ಲಿ ಕೇವಲ 3 ದಿನಗಳಲ್ಲಿ ಸಾವನ್ನಪ್ಪಿದ. ಈ ರೀತಿಯ ಘಟನೆಗಳು ಭಾರತದಲ್ಲಿ ಸಾವಿರಾರು ಏರುತ್ತಲೇ ಇವೆ. ಹೆಚ್ಚು ಸಾವಿನ ಪ್ರಮಾಣ ರೇಬಿಸ್ನಿಂದ ಭಾರತದಲ್ಲಿಯೇ ಇದೆ. ಪ್ರತಿ ವರ್ಷ 20,000ಕ್ಕೂ ಹೆಚ್ಚು ಕೇಸ್ಗಳು ವರದಿ ಆಗುತ್ತಲೇ ಇದೆ. ಚಿಕಿತ್ಸೆ ಹಾಗೂ ತಕ್ಷಣದ ಕ್ರಮಗಳು. ಇದಕ್ಕೆ ಸೂಕ್ತವಾದ ಮೆಡಿಸನ್ ಇದೆಯಾ? ಸರಿ, ಸೂಕ್ತವಾದ ಸಮಯದಲ್ಲಿ ಲಸಿಕೆ ತೆಗೆದುಕೊಂಡರೆ ಮಾತ್ರ ಬಚಾವಾಗಲು ಸಾಧ್ಯನಾ? ಇಲ್ಲಿದೆ ನೋಡಿ. ಸ್ಟೆಪ್ 1, ಗಾಯವನ್ನು ತಕ್ಷಣವೇ ಸೋಪು ಅಥವಾ ಚಲಿಸುವ ನೀರಿನ ಪೈಪ್ನಲ್ಲಿ ತೊಳೆಯಬೇಕು. ಕನಿಷ್ಠ 15 ನಿಮಿಷಗಳ ಕಾಲ ಇದನ್ನು ವಾಶ್ ಮಾಡಬೇಕು. ಸ್ಟೆಪ್ 2, ತಕ್ಷಣವೇ ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ. ಸ್ಟೆಪ್ 3, ಡಾಕ್ಟರ್ PEP ಲಸಿಕೆಯನ್ನು ನೀಡುತ್ತಾರೆ. ಇದು 4 ಅಥವಾ 5 ಡೋಸ್ಗಳಾಗಿರುತ್ತೆ. ಸ್ಟೆಪ್ 4, ಹಿಮೋಗ್ಲೋಬಿನ್ ಇಂಜೆಕ್ಷನ್ನ ನೀಡಲಾಗುತ್ತದೆ. ಈ ವೈರಸ್ಸನ್ನು ನಿಷ್ಕ್ರಿಯಗೊಳಿಸಲು ಸಹಾಯಕವಾಗುತ್ತದೆ. ಇದರ ವೆಚ್ಚ ನೂರಾರು ರೂಪಾಯಿಗಳಿಂದ ಸಾವಿರಾರು ರೂಪಾಯಿಗಳವರೆಗೆ ಹೋಗಬಹುದು. ಆದರೆ ಜೀವ ಉಳಿಸುವ ದಾರಿ ಇಲ್ಲಿದೆ. ತಡೆಯುವ ಮಾರ್ಗಗಳು. ಜೀವ ಹೋದ ಮೇಲೆ ಏನು ಮಾಡೋದು? ಇದನ್ನು ತಡೆಯೋದು ನಮ್ಮ ಕೈಯಲ್ಲಿದೆ. ಎಲ್ಲ ನಾಯಿ, ಬೆಕ್ಕು, ಮಂಗಗಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಿ. ಮನೆಗಳಲ್ಲಿ ಮಕ್ಕಳಿಗೆ ಜಾಣ್ಮೆಯುಳ್ಳ ರೀತಿಯಲ್ಲಿ ಪ್ರಾಣಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಕಲಿಸಿ. ಬೀದಿ ನಾಯಿಗಳಿಗೆ ಕಿರುಕುಳ ನೀಡಬೇಡಿ. ಒಡೆಯೋದು, ಓಡಿಸೋದು ಇದನ್ನು ಮಾಡುವ ಬದಲಿಗೆ ಆರೋಗ್ಯ ಸೇವಾ ಇಲಾಖೆಗೆ ಮಾಹಿತಿ ನೀಡಿ. ನಿಮ್ಮ ಹಳ್ಳಿ ಅಥವಾ ವಾರ್ಡ್ನಲ್ಲಿ ಉಚಿತ ಲಸಿಕೆ ಶಿಬಿರ ಇದ್ದರೆ ಹೋಗಿ ಪಾಲ್ಗೊಳ್ಳಿ. ಬೈಟ್ ಫಸ್ಟ್ ಆ್ಯಡ್ ಕಿಟ್ನ ನಿಮ್ಮ ಮನೆಯಲ್ಲಿರಿಸಿ. ಸಣ್ಣ ಗಾಯವಾದರೂ ಎಷ್ಟು ಅಪಾಯವೋ ಗೊತ್ತಿಲ್ಲ. ರೇಬಿಸ್ ಎಂಬ ವೈರಸ್ ಅತಿ ಭಯಾನಕ, ಆದರೆ ತಡೆಯಬಹುದಾದ ಕಾಯಿಲೆ. ನೀವು ತಿಳಿದಿದ್ದರೆ ನೀವು ಉಳಿಯಬಹುದು. ನಿಮ್ಮ ಮನೆಯವರು, ಮಕ್ಕಳು, ಸ್ನೇಹಿತರು ಯಾರಾದರೂ ಜೀವ ಉಳಿಸಬಹುದಾದ ಮಾಹಿತಿ ಇದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ. ನಿಮ್ಮ ಬಳಿ ಈ ಕುರಿತು ಅನುಭವ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಹೆಚ್ಚಿನ ಜನರಿಗೆ ಈ ಮಾಹಿತಿ ತಲುಪಿಸಲು ಶೇರ್ ಮಾಡಿ. ನಿಮ್ಮ ಈ ಒಂದು ಶೇರ್ ಯಾರಾದರೂ ಪ್ರಾಣ ಉಳಿಸಬಹುದು. ಇಂತಹ ಇನ್ನಷ್ಟು